ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಶಿವರಾಮೇಗೌಡ ತುಂಬ ಕೋಪದಿಂದ ವಿದ್ಯಾನ ಕ್ವಶನ್ ಮಾಡ್ತಿರ್ತಾನೆ. ಎಲ್ಲಿ ನನ್ನ ಫೈಲ್ ಎಲ್ಲಿಟ್ಟಿದ್ಯಾ ಹೇಳು ಅಂತ ಕೇಳ್ತಾರೆ. ಆಗ ಅಜ್ಜಮ್ಮನು ಕೂಡ ಕೇಳ್ತಾರೆ, ಯಾರೇ ಅದು ನಿನಗೆ ಇಲ್ಲಿ ಸರ್ಚ್ ಮಾಡಕ್ಕೆ ಬಂದಿದ್ದು, ಯಾರು ಕದಿಯಕ್ಕೆ ಬಂದಿದ್ದು ಹೇಳು ಅಂತ ಹೇಳ್ತಾರೆ. ಆಗ ವಿದ್ಯಾ ಕೈ ತೋರಿಸ್ತಾ ಸುಭಾಷ್ ಕಡೆ ಕೈ ತೋರಿಸ್ತಾಳೆ. ಏನಿದು ಸುಭಾಷ? ಹೌದು ಮಾವ, ಇವರೇ ಕದಿಯಕ್ಕೆ ಅಂತ ನೋಡ್ತಿದ್ದು. ನಾನು ಸ್ನಾನ ಮಾಡಕ್ಕೆ ಹೋದಾಗ ಕೀ ಇಟ್ಟೋಗಿದೆ. ಆ ಕೀನ ಸೋಪಲ್ಲಿ ಅದ್ವಿ ಅದನ್ನ ಹಚ್ಚಿ ತಗೊಂಡು ಕೀ ಮಾಡ್ಸಕ್ಕೆ ಅಂತ ಹೋಗಿದ್ರು. ಆಗಲೇ ನನಗೆ ಡೌಟ್ ಬಂತು. ಹಾಗಾಗಿ ನಾನು ಆ ಫೈಲ್ನ ಆ ಗೋಡನ್ ಒಳಗಡೆ ಇಟ್ಟಿದ್ದೆ ಅಂತ ಹೇಳ್ತಿರ್ತಾರೆ. ನನಗೆ ಗೊತ್ತು, ಇವನ ಮೇಲೆ ನನಗೆ ಬಲವಾದ ಕಾರಣ. ಅಲ್ಲಿಗೆ ಇವನ್ ಬಿಟ್ರೆ ಬೇರೆ ಯಾರು ಕೂಡ ಸಾಧ್ಯ ಇಲ್ಲ. ಇವರೇ ಮಾವ ಕದಿಯಕ್ಕೆ ಅಂತ ಬಂದಿದ್ರು. ನನ್ನ ಕೈಯಿಂದ ಕೀನ ಇಸ್ಕೊಂಡು ಸೋಪಲ್ಲಿ ಹಾಕೊಂಡಿದ್ದನ್ನ ನಾನೇ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಆದರೆ ಮತ್ತೆ ಅಲ್ಲಿ ಹೆಂಗೆ ಗೊತ್ತಾಯ್ತು ಇವ್ರಿಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಮತ್ತೆ ಅಲ್ಲಿಂದ ಹೆಂಗೆ ತೊಗೊಂಡೋದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಮಾವ ಅಂತ ಹೇಳ್ತಾರೆ. ಇದು ನಾಳಿನ ಸಂಚಿಕೆ ಆಗಿರುತ್ತೆ. ಇವತ್ತಿನ ಸಂಚಿಕೆ ನೋಡೋದಿದ್ರೆ ಶಿವರಾಮೇಗೌಡ ತುಂಬ ಖುಷಿಯಿಂದ ಬೇಗ ಎಲ್ಲನೂ ಮುಗಿಸಿ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಬಳೆ ಕೊಟ್ಟು ನಂತರ ಎಲ್ಲರೂ ಕೂಡ ವಿದ್ಯುಂಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಆಗ ಬಂದು ಎಲ್ರಿಗೂ ಕೂಡ ಬಳೆ ಕೊಟ್ಟು ಸಂತೋಷದಿಂದ ಅವ್ರಿಗೂ ಕೂಡ ಮಾಡ್ತಾರೆ. ಆದರೆ ವಿದ್ಯಾ ಮಾತ್ರ ತುಂಬ ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡು ಹಾಗೆ ಕೂತಿದ್ದಾಳೆ. ವಿದ್ಯಾಗೆ ಶಾಸ್ತ್ರಗಳನ್ನ ಮಾಡಿ ಬಳೆನ ತೊಡಸ್ತಾ ಇದ್ರು. ಅದನ್ನು ಈಶ್ವರಿ ನೋಡ್ತಾ, ಇದು ನಿನ್ನ ಬಳೆಗಳೆಲ್ಲ ಕಣೆ, ನಿನ್ನ ಸೋಲಿನ ಒಂದು ಸಂಕೇತ, ಅನ್ಬೋಸು, ನೀನು ಅದು ಎಷ್ಟು ಬೀಗ್ತೀಯೋ ಬೀಗು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಿಟಕಿಯಿಂದ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ಹಾಗೆ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮನೆಯಲ್ಲಿ ಎಲ್ರಿಗೂ ಸ್ವಲ್ಪ ಗಾಬರಿ. ಅವಳು ಪ್ರೆಗ್ನೆಂಟ್ ಅಲ್ದಿದ್ರು ಕೂಡ ಅಷ್ಟು ಅದ್ದೂರಿಯಾಗಿ ಸೀಮಂತ ಮಾಡ್ತಿದ್ದಾರಲ್ಲ ಅಂತ ಅನ್ಕೋತಿರ್ತಾಳೆ ಈಶ್ವರಿ. ಹಾಗೆ ಮನಸ್ಸಲ್ಲಿ ಏನೇನೋ ಹಾಗೆ ಕ್ಯಾಲ್ಕುಲೇಷನ್ ಹಾಕ್ತಾ ಇರ್ತಾರೆ. ಮೂರಡಿ ನಿನ್ಗೈತೆ ನೋಡು, ನಿನಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅಜ್ಜಮ್ಮ, ಏನು ಈಶ್ವರಿ ಇದು ನಿನ್ಕೊಂಡು ಕಣ್ಕೊಂಡು ಬಿಡ್ತಿದ್ಯಾ, ಹೋಗ್ಬಿಟ್ಟು ಶಾಸ್ತ್ರ ಮಾಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಕಾರ್ ಕರೆಕ್ಟ್ ಟೈಮಿಗೆ ಬಂದೇ ಬಿಡುತ್ತೆ. ಅದು ಬೇರೆ ಯಾರೋ ಎಲ್ಲ, ಬೆಟ್ಟಪ್ಪ, ಅಪೋಸಿಷನ್ ಪಾರ್ಟಿಯವರು ಬೆಟ್ಟಪ್ಪ. ಹಾಗೆ ಶಿವರಾಮೇಗೌಡರಿಗೂ ಸ್ವಲ್ಪ ಆಗಲ್ಲ. ಸೊ ಅವನು ಬೇಕು ಅಂತ ಹೇಳ್ಬಿಟ್ಟು ಕಿರಿಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಕ್ಕೆ ತೊಗೊಂಡು ಬರ್ತಾರೆ. ಅದನ್ನು ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ನೋಡ್ತಿರ್ತಾರೆ. ಇವನು ಯಾಕೆ ಬಂದ ಇಲ್ಲಿಗೆ ಅಂತ ಅನ್ಕೋತಾರೆ. ಆಗ ಈಶ್ವರಿ ಹೋಗ್ಬಿಟ್ಟು ಹೇಳ್ತಾರೆ, ಮುದ್ದು ಸೊಸೆ ನೋಡ್ತಾ ಇರು, ನೀನು ಆಟ ಇರೋನು ಹೆಂಗೆ ಬಯಲು ಮಾಡ್ತೀನಿ ಇವಾಗ ಅಂತ ಹೇಳ್ಬಿಟ್ಟು ವಿದ್ಯಾ ಮುಂದೆ ಅವಳಿಗೆ ಗಾಬರಿ ತರಿಸ್ತಾ ಇರ್ತಾಳೆ. ಬಾಯಿ ಮುಚ್ಕೊಂಡಿದ್ರೆ ಸರಿ ಆಯಿತು, ನಾನು ಅಷ್ಟು ಹೇಳಿದ್ರು ಕೂಡ ಮುಖ ತಿರ್ಸ್ಕೊಂಡು ಬಂದೆ ಅಲ್ವಾ, ನೋಡು ನಿನ್ನ ಆಟ ಇವತ್ತು ಕೊನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಸೈಲೆಂಟಾಗಿ ಹೇಳ್ತಾಳೆ. ವಿದ್ಯಂಗೆ ತುಂಬ ಭಯ ಆಗುತ್ತೆ. ಅದೇ ಟೈಮ್ಗೆ ಭದ್ರನು ಕೂಡ ಇವ್ನು ಯಾಕಪ್ಪ ಬಂದ, ಇವ್ನು ಯಾರು ಬರೋಳಿದ್ದು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ್ರೆ ನಮಸ್ಕಾರ ಅಂತ ಹೇಳ್ತಾರೆ. ಆಗ ಏನು ಕರೆದಲೇ ಬಂದಿದ್ದೀನಿ ಅಂತ ನಿಮಗೆ ಕೋಪನಾ? ನನಗೆ ಗೊತ್ತು, ನೀವು ಕರೆದಲೇ ಇದ್ದರೂ ಬಂದರೂ ಕೂಡ ನೀವು ಆತಿಥ್ಯನ ಮಾಡೇ ಮಾಡ್ತೀರಾ, ಅದಕ್ಕೋಸ್ಕರ ಬಂದೆ. ನೀನು ಯಾರ್ಲಾ ಬರೋಳಿದ್ದು ಯಾಕ್ಲಾ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಹೇಳ್ತಿರ್ತೀನಿ. ಅಯ್ಯೋ ದೇವ್ರೆ, ಮನೇಲಿ ಸಂಭ್ರಮ ನಡೀತಿದೆ, ಆಚರಣೆ ನಡೀತಿದೆ, ಅವ್ರಿಗೆ ವಿಶ್ ಮಾಡೋಗೋಣ ಅಂತ ಬಂದೆ ಗೌಡ್ರೆ, ಬರತ್ತಪ್ಪ ಅಂತ ಹೇಳ್ತಾರೆ. ಆದರೂ ಕೂಡ ನೀನು ಬಂದಿದ್ದು ಸರಿ ಇಲ್ಲ ಕೊಳಮ್ಮ ತಾಯಿ ಅಂತ ಹೇಳ್ಬಿಟ್ಟು ಬೊಕ್ಕೆನ ಕೊಟ್ಬಿಟ್ಟು ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಒಂದು ಫೋಟೋನಾದರೂ ತೆಗಿಯಪ್ಪ, ಸಾಕ್ಷಿಗೆ ಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಹಾಗೆ ಒಂದು ಫೋಟೋನು ಕೂಡ ತಗೊಳ್ತಾನೆ ಬೆಟ್ಟಯ್ಯ. ಆಗ ಗೌಡ್ರೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಬರ್ತೀರಾ ಅಂತ ಹೇಳ್ಬಿಟ್ಟು ಆ ಕಡೆ ಸೈಡಿಗೆ ಕರ್ಕೊಂಡು ಹೋಗ್ತಾನೆ. ವಿದ್ಯೆ ಬಳೆಗಳನ್ನ ನೋಡಿ ಭದ್ರ ತುಂಬ ಚೆನ್ನಾಗಿ ಕಾಣ್ತಿದ್ದು ಕಣಮ್ಮೆ ಅಂತ ಹೇಳ್ತಾರೆ. ಆಗ ಭದ್ರಯ್ಯ, ನಾನು ಇಲ್ಲಿಗೆ ಸುಮ್ಮನೆ ಬಂದಿಲ್ಲ ಗೌಡ್ರೆ, ಆಯಿತಾ, ನಿಮ್ಮನ್ನು ಇವತ್ತೇ ಕೊನೆಗಾಡಿಸ್ಬೇಕು. ಪಾರ್ಟಿಯಿಂದ ಮೆರಿತಿದ್ದೆ ಅಲ್ವಾ ಪಾರ್ಟಿಯಲ್ಲಿ ನೀನು CM ಆಗಿ, ಸೊ ಹಾಗಾಗಿ ಇವತ್ತೇ ನೀನು ಕೊನೆಗಾಲ ಅಂತ ಹೇಳ್ತಾರೆ. ಹೇಯ್, ನಿಂಗೇನು ತಲೆಕೆಟ್ಟ, ಏನು ಹೇಳ್ತಿದ್ಯಾ ಅಂತ ಶಿವರಾಮೇಗೌಡ ಬೈತಾ ಇರ್ತಾರೆ. ನಾನು ಇಲ್ಲಿಗೆ ಬಂದಿರೋದೇ ನಿನ್ನ ರಾಜಕೀಯ ಅದನ್ನು ಇವತ್ತೇ ಕೊನೆ ಮಾಡೋದಕ್ಕೆ ಅಂತ ಬಂದಿರೋದು. ಏಯ್, ನೀನು ತಲೆಕೆಟ್ಟೈತಾ, ಏನು ಹೇಳ್ತಿದ್ಯಾ? ಹೌದು, ನೀನು ಮುಖ್ಯವಾಗಿ ಏನೋ ಗುಟ್ಟಾಗಿ ಒಂದು ಫೈಲ್ ಇಟ್ಟಿದ್ದಲ್ಲಪ್ಪ, ಆ ಫೈಲ್ ಬೇರೆ ಎಲ್ಲೂ ಇಲ್ಲ, ನನ್ನ ಹತ್ರನೇ ಇದೆ. ಹೇಯ್, ಅದೇಕೆ ಸದ್ಯ ಆ ಫೈಲಲ್ಲಿ ಏನೇನಿದೆ, ಮುಂದಿನ ಒಂದು ಮೆಂಬರ್ ಯಾರ್ಯಾರು ಮಾಡ್ಕೋಬೇಕು, ಯಾರಿಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಕೊಡಬೇಕು ಅಂತ ಎಲ್ಲ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡಿ ನಿನ್ನ ಕೈಲಿ ಕೊಟ್ಟಿದ್ರಲ್ಲ, ಆ ನಂಬಿಕೆನ ನೀನು ಉಳಿಸ್ಕೊಂಡಿದ್ಯಾ. ಆ ಫೈಲಿಗ ನನ್ನ ಹತ್ರ ಇದೆ, ಅದಕ್ಕೋಸ್ಕರ ನಾನೀಗ ಅದನ್ನು ಎಲ್ಲರ ಜೊತೆನೂ ಹೇಳಿದ್ದೀನಿ. ಇನ್ನೊಂದು 10 ನಿಮಿಷ ಅಷ್ಟೇ ನಿನ್ನ ಬಣ್ಣ ಎಲ್ಲ ಬಯಲು ಮಾಡ್ತಾರೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ಅದನ್ನು ಕೊಟ್ಟಿದ್ರು, ನೀನು ಅದನ್ನು ಉಳಿಸ್ಕೊಂಡಿಲ್ಲ. ಅದೀಗ ಫೈಲ್ ನನ್ನ ಹತ್ರ ಇದೆ, ಇನ್ನೇನು ಟೈಮ್ ಸ್ಟಾರ್ಟ್ ನಾವು ನೋಡಿ, 10 ನಿಮಿಷ ಅಷ್ಟೇ ನಿನಗೆ ಉಳಿವಿರೋದು, ಬರಲಾ ಅಂತ ಹೇಳ್ಬಿಟ್ಟು ನಿನ್ನ ರಾಜಕೀಯ ಕೊನೆ ಇವತ್ತಿಗೆ ಕೊನೆ ಆಗುತ್ತೆ. ನಾನಂತೂ ಅದನ್ನು ಕೆಡ್ಸೋಕ್ಕೆ ಅಂತಲೇ ಬಂದಿದ್ದೆ, ಇಲ್ಲಿ ವಿಶ್ ಮಾಡೋಕ್ಕಂತೂ ಬಂದಿರಲಿಲ್ಲ, ಹೋಗಿ ವಿಚಾರಿಸೋಗು ಅಂತ ಹೇಳ್ಬಿಟ್ಟು ಬಟ್ಟಪ್ಪ ಫುಲ್ ತಲೆ ಒಳಗೆ ಹುಳ ತುಂಬಿಟ್ಟು ಹೋಗ್ತಾಳೆ. ಆಗ
ನೆನ್ಕೋತಿರ್ತಾರೆ, ಇದನ್ನು ನಾನು ವಿದ್ಯನ್ ಕೈ ಕೊಟ್ಟಿದ್ನಲ್ಲ ಭದ್ರವಾಗಿಡವ ಅಂತ, ಅದೇ ಹೋಯ್ತು ಅದೇ ಕ್ಲಿಕ್ ಆಯಿತು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಫುಲ್ ಕೋಪದಲ್ಲಿ ಬರ್ತಾರೆ. ವಿದ್ಯಾ ಅಂತ ಜೋರಾಗಿ ಕೂಡ್ತಾರೆ. ಆಗ ಮಾವಯ್ಯ ಹಾಂ ಹೇಳಿ ಅಂತ ಕೂಗ್ತಾರೆ. ಆಗ ಜೋರಾಗಿ ಯಾಕ್ರಿ ಇಷ್ಟೊಂದು ಗದಲಿಸ್ತಾ ಇದ್ರಾ, ಏನಾಯಿತು, ಯಾಕೆ ಹಿಂಗೆ ಹೋಗಾಡ್ತಿದ್ಯಾ, ವಿದ್ಯಾ ನಾನು ನಿನ್ಗೊಂದು ಫೈಲ್ ಕೊಟ್ಟಿದ್ದಲ್ಲ ಎಲ್ಲಮ್ಮೆ ಅದು ಅಂತ ಕೇಳ್ತಾರೆ. ಅದನ್ನು ಭದ್ರವಾಗಿಡು ಅಂತ ಹೇಳಿದೆ ತಾನೆ, ಭದ್ರವಾಗಿ ಇಟ್ಟಿದೆಯೋ ಇಲ್ವಾ, ಇಲ್ಲ ಮಾವಯ್ಯ ನಾನು ಭದ್ರವಾಗೇ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ ನೀನು ಭದ್ರವಾಗಿಟ್ಟಿಲ್ಲ ಅಂತ ನನಗೆ ಗೊತ್ತಾಗಿದೆ, ಎಲ್ಲಿಟ್ಟಿದ್ಯಾ ಅಂತ ಹೇಳು ಫಸ್ಟು ಅಂತ ಹೇಳ್ತಾರೆ. ಇಲ್ಲ ಮಾವಯ್ಯ ನೀವು ಕೊಟ್ಟಿದ್ದನ್ನು ನಾನು ಭದ್ರವಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಒಂದು ಸೇಫರ್ ಜಾಗಲಿ ಲಾಕರಲ್ಲಿ ಇಟ್ಟಿಲ್ಲ, ಇನ್ನು ಲಾಕರಲ್ಲಿ ಇಡು ಅಂತ ಕೊಟ್ಟರೆ ನೀನು ಯಾಕೆ ಬೇರೆ ಕಡೆ ಇಟ್ಟಿದ್ಯಾ, ಅದು ಲಾಕರಲ್ಲಿ ಇಡೋದು ಸೇಫ್ ಅಲ್ಲ ಅಂತ ಅನ್ನಿಸ್ತು ಮಾವಯ್ಯ, ಅದಕ್ಕೋಸ್ಕರ ದುಡ್ಡು ಅದು ಎಲ್ಲನೂ ಕೂಡ ಬೇರೆ ಕಡೆ ಇಟ್ಟಿದ್ದೀನಿ ಸೇಫಾಗಿ, ಈ ಮನೇಲಿ ಏನೇ ಇದ್ರೂ ಕೂಡ ನೀನು ನನಗೆ ಹೇಳ್ಬೇಕು ತಾನೆ ಅಂತ ಹೇಳ್ತಾರೆ. ಆಗ ಅಜ್ಜಮ್ಮ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ, ಯಾಕೆ ಹಿಂಗೆ ಅದ್ಲಿಸ್ತಾ ಇದೆಯಾ, ಹ್ಞೂ ಕಣವ ನಾನು ಒಂದು ಫೈಲ್ ಕೊಟ್ಟಿದ್ದೆ ಅದನ್ನು ಇವಳು ಎಲ್ಲೋ ಇಟ್ಟಿದ್ದಾಳೆ ಅಂತ ಹೇಳ್ತಾರೆ. ಏನು ಅಂತ ಬಿಡಿಸಿ ಹೇಳಲ್ಲ, ಏನಾಯಿತು ಅಂತ ಕೇಳ್ತಿರ್ತಾರೆ. ಈಗ ಏನೋ ಇರಲಿ ಆ ಫೈಲಲ್ಲಿ ನನಗೆ ಫೈಲ್ ಈಗಲೇ ಬೇಕು ವಿದ್ಯಾ ತಂದುಕೊಡು ಅಂತ ಹೇಳ್ತಾರೆ. ಆಗ ಭದ್ರ ಯಾಕಮ್ಮಿ ಯಾಕೆ ಹಿಂಗಿಷ್ಟು ಗಾಬರಿಯಾಗಿ ಮಾತಾಡ್ತಿದ್ಯಾ, ಏನಾಯಿತು ಆ ಫೈಲ್ ಎಲ್ಲೈತೆ ಹೇಳು ಅಂತ ಹೇಳ್ತಾರೆ. ಮಾವಯ್ಯ ಸ್ವಲ್ಪ ಸಮಾಧಾನವಾಗಿರಿ, ನಾನು ಫೈಲ್ನ ಬೇರೆ ಕಡೆ ಎಲ್ಲೋ ಒಂದು ಕಡೆ ಸೇಫಾಗಿ ಬಚ್ಚಿಟ್ಟಿದ್ದೀನಿ ದುಡ್ಡು ಅದು ಎಲ್ಲನೂ ಅಂತ ಹೇಳ್ತಾರೆ. ಆಗ ಭದ್ರ ಅಪ್ಪಯ್ಯ ನೀವು ಸ್ವಲ್ಪ ಸುಮ್ಮನೆ ಇರಿ ಆಯಿತಾ, ವಿದ್ಯಾ ಎಲ್ಲಮ್ಮೆ ಅದು ಎಲ್ಲಿಟ್ಟಿದ್ಯಾ ಹೇಳು ಅಂತ ಕೇಳ್ತಾರೆ. ಅದು ಗೌಡ್ರೆ ಬನ್ನಿಲಿ ಹೇಳ್ತೀನಿ ನಾನು ನಿಮಗೆ ಕಿವಿಲಿ ಅಂತ ಹೇಳ್ಬಿಟ್ಟು ಅವ್ನು ಕಿವಿಲಿ ಹೇಳ್ತಾರೆ. ಇನ್ನೊಂದು ಕಡೆ ಫುಲ್ ಈಶ್ವರಿಗಂತೂ ಫುಲ್ ಭಯ, ಎಲ್ಲಿ ಕೋಟ್ ಮಾಡ್ತಾಳೋ ನನ್ನ ಮಗುನ, ಮತ್ತೆ ಮನೆಯಿಂದ ಆಚೆಗೆ ಹಾಕ್ತಾಳೋ ಅಂತ, ಇದೇನಾರ ಫೈಲ್ ಏನಾರ ಸಿಗಲಿಲ್ಲ ಅಂತಂದರೆ ನನ್ನ ಮಾನ ಮರ್ಯಾದೆ ಹೋಯ್ತು, ನನ್ನ ರಾಜಕೀಯ ಜೀವನನೇ ಎಲ್ಲಿಗೆ ಮುಗ್ದೋಯ್ತು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಂತಹ ಎಲ್ಲ ಜನಗಳು ನನ್ನ ಚೀತು ಅಂತ ಹೋಗಿದ್ದಾರೆ, ನಿನ್ನಿಂದಾಗಿ ಇವತ್ತು ನಾನು ರಾಜಕೀಯ ಜೀವನ ಹಾಳಾಗ್ತಿದ್ಯಲ್ಲ ವಿದ್ಯಾ, ನೀನು ಯಾರು ನನ್ನನ್ನು ಕೇಳ್ದಲೆ ಆ ಫೈಲ್ನ ನೀನು ಇಡು ಅಂತ ಅಂದಿದ್ದು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ ಶಿವರಾಮೇಗೌಡ. ಆಗ ಭದ್ರನ ಕರೆದ್ಬಿಟ್ಟು ಆ ಪ್ಲೇಸಸ್ನ ಹೇಳ್ತಾಳೆ, ಅಲ್ಲಿ ಇಟ್ಟಿದ್ದೀನಿ ಹೋಗಿ ತೊಗೊಬರೋಗಿ ಅಂತ ಹೇಳ್ತಾಳೆ. ಆಗ ಭದ್ರ ಕೊಟ್ಲೆ ಬಾರ್ಲಾ ಹೋಗೋಣ ಅಂತ ಹೇಳ್ತಾರೆ. ಈಶ್ವರಿಗಂತೂ ಒಂದೊಂದು ಕಡೆ ಫುಲ್ಲು ನಡ್ಕ ಫುಲ್ಲು ಭಯ, ಏನಪ್ಪ ಇದು ಏನಾರು ಹೇಳ್ಬಿಡ್ತಾಳೋ ಏನು ನಮ್ಮ ಬಗ್ಗೆ ಅಂತ ಹೇಳ್ಬಿಟ್ಟು ಭಯ ಪಡ್ತಿರ್ತಾಳೆ. ಇರಲಿ ಏನು ನಡೀತದೋ ನಡೀಲಿ ನಾನು ನೋಡ್ತೀನಿ ಅಂತ ಈಶ್ವರಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ವಿದ್ಯಾ ಆಗ ಹೋಗ್ಬಿಟ್ಟು ಎಳೆಯೋ ಜಾಗಕ್ಕೆ ಭದ್ರ ಹೋಗಿ ಫುಲ್ ಹುಡುಕ್ತಾನೆ. ಅದು ನೋಡಿದರೆ ಹಳೆ ಸಾಮಾನು ತುಂಬಿರುವಂಥ ಒಂದು ಗೋಡನು ಕಾಯಿ ಎಲ್ಲ ಇರ್ತದಲ್ಲ, ಅಲ್ಲೋಗಿ ಹುಡುಕ್ತಾ ಇರ್ತಾರೆ. ಫುಲ್ ಎಲ್ಲ ಕಡೆ ಹೋಗ್ತಾರೆ. ಸಿಗ್ತೇನೆ ಕೊಟ್ಲೆ ಅಂತ ಹೇಳ್ತಾರೆ. ಅದಕ್ಕೆಮ್ಮ ಹೇಳಿದ್ದು ಇದೇ ಪ್ಲೇಸು ಅಣ್ಣ, ಅದಕ್ಕೆ ನಾವು ಇಲ್ಲಿ ಬಂದು ಆದರೆ ನೋಡಿದರೆ ಇಲ್ಲಿ ಎಲ್ಲೂ ಇಲ್ಲ. ಹೌದು ವಿದ್ಯಾ ಹೇಳ್ದಂಗೆ ಯಾರೋ ಇದನ್ನು ಕದ್ಯಕ್ಕೆ ಅಂತ ಬಂದಿದ್ದಾರೆ, ಹಾಗಾಗಿ ಅವಳು ಎದ್ರುಕೊಂಡು ಇಲ್ಲಿ ಇಟ್ಟಿದ್ದೆಳ್ಕೊಂಡ್ಲೋ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಬೈತಿರ್ತಾರೆ, ಅದು ಸಿಕ್ಕಿದ್ರೆ ಸರಿ ಹೋಯ್ತು, ಇಲ್ಲ ಅಂತ ಹೇಳ್ತಾರೆ. ಭದ್ರ ಒಂದು ಇಲ್ಲ ಕಣಪ್ಪಯ್ಯ ಇಲ್ಲಿಲ್ಲ, ಅಲ್ಲಿ ವಿದ್ಯಾ ಹೇಳ್ದಂಗೆ ಅಲ್ಲಿ ಎಲ್ಲೂ ಇಲ್ಲ, ಯಾರೋ ಇದನ್ನು ಕದ್ಕೊಂಡು ಹೋಗಿದ್ದಾರೆ. ಏನು ತಲೆ ಕೆಟ್ಟೈತೆ, ಏನು ಹೇಳ್ತಿದ್ದೀರಾ, ನಾನು ಹೇಳಿದೆ ತಾನೇ ಫಸ್ಟೇ ಹುಷಾರಾಗಿಡಬೇಕು ಅಂತ, ಇದರಲ್ಲಿ ನನ್ನ ರಾಜಕೀಯದ ಭವಿಷ್ಯನೇ ಐತೆ ಅಂತ ಹೇಳಿದ್ದೆ, ಇದರಿಂದ ಇದೇನಾರು ಕಳೆದೋದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿ ನಾನು ಬೀದಿಲಿ ನಿಂತ್ಕೋಬೇಕು, ನಿನ್ನಿಂದಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲಮ್ಮ, ನನ್ನ ರಾಜಕೀಯ ಜೀವನನೇ ಕೂಡ ಕೊನೆ ಆಗ್ತಿದೆಯಲ್ಲ, ನಾನು ಇನ್ನೂ ನಂಬಿಕೊಟ್ಟೆ, ನೀನು ಆ ನಂಬಿಕೆಗೆ ಅರ್ಹನೇ ಆಗಲಿವಲ್ಲ, ನನಗೆ ಹೆಂಗೆ ಮಗ ಹೊತ್ಕೊಂಡು ಓಡಾಡಲಿ, ನಾನು ಹೆಂಗೆ ಮಗ ತೋರಿಸ್ಲಿ ಎಲ್ರಿಗೂ ಅಂತ ಹೇಳ್ತಾರೆ. ಮಾವಯ್ಯ ಅದು ಹಂಗಲ್ಲ, ನಾನು ಸೇಫಾಗಿ ಇಟ್ಟಿದ್ದೆ, ನೀನು ಒಂದು ನಿಮಿಷ ಕೇಳಬೇಕಿದ್ದು ತಾನೆ, ಬೇರೆ ಕಡೆ ಎಲ್ಲಾದರೂ ಇಡಬೇಕಾದ್ರೆ ನನ್ನನ್ನು ಕೇಳ್ದಲೇ ನೀನು ಯಾಕಿಟ್ಟೆ, ನಿನ್ನನ್ನು ಯಾರು ಇಡಕ್ಕೆ ಹೇಳಿದ್ದು ವಿದ್ಯಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ನಾನು ಮಾಡಿದ್ದು ದೊಡ್ಡ ತಪ್ಪು ಅಂದರೆ ಇದೆ, ಅಯ್ಯೋ ವಿದ್ಯಾ ನೀನು ಯಾಕವ್ವ ಹಿಂಗೆ ಮಾಡೋಕ್ಕೆ ಹೋಗಿದೆ ಅಂತ ಅಜ್ಜಮ್ಮ ಕೇಳ್ತಿರ್ತಾರೆ. ನೀನು ಇಡೋಕ್ಕೂ ಮುಂಚೆ ನಿನ್ನ ಗಂಡನಾಗಲಿ ಮಾವನಾಗಲಿ ಕೇಳ್ಬೇಕು ತಾನೆ, ಹಿಂಗೆ ಕಳ್ಳರು ಬಂದಿದ್ದಾರೆ ಕದೀತಾ ಇದ್ದಾರೆ ಅಂತ ಹೇಳ್ಬೇಕು ತಾನೆ. ಆಗ ಅವರೇ ಬೇರೆ ಕಡೆ ಇಡ್ತಾಯಿದ್ರು, ಅದನ್ನು ಬಿಟ್ಟು ನೀನು ಅವ್ರನ್ನ ಹೇಳ್ದಲೆ ನೀನು ಹೇಗಿಟ್ಟೆ ಅಂತ ಹೇಳ್ತಾರೆ. ಅದಲ್ದಲೆ ಇದೊಂದು ಹುಳ ಬಿಡ್ತಾ ಇದೆಯಾ, ಹೌದು ಕದಿಯಕ್ಕೆ ಬಂದಿದ್ರು ಅಂತ, ಯಾರದು ಕದಿಯಕ್ಕೆ ಬಂದಿದ್ದು ಯಾರು ಅಂತ ಹೇಳು ಅಂತ ಹೇಳ್ತಿರ್ತಾರೆ. ಆಗ ಭದ್ರ ಅದು ಯಾರು ಅಂತ ಹೇಳು ವಿದ್ಯಾ, ಅವ್ರು ಯಾರೇ ಆಗಿದ್ರು ಕೂಡ ಅವ್ರನ್ನ ಸದೆ ಬಡಿತೀನಿ ನಾನು ಅಂತ ಹೇಳ್ತಿರ್ತಾರೆ. ಆಗ ವಿದ್ಯುನ್ಗೆ ಫುಲ್ಲು ಭಯ ಆಗ್ತಿರುತ್ತೆ. ಇನ್ನೊಂದು ಕಡೆ ಈಶ್ವರಿ ಒಂದ್ಸಲಿ ಹೇಳ್ಬಿಡ ಕಡೆ ಮುರಡಿ, ಏನಾದರೂ ಈ ವಿಷಯ ಹೇಳಿದ್ರೆ ಮಾತ್ರ ನಿನ್ನ ಹೊಟ್ಟೆಲಿರೋ ಸತ್ಯನ ನಾನು ಇವತ್ತೇ ಆಚೆಗೆ ಇಳಿತೀನಿ, ಎಲ್ಲರ ಮುಂದ್ಗಡೆ ಬಯಲು ಮಾಡ್ತೀನಿ ಗೊತ್ತಾಯ್ತಾ, ಯಾವುದೇ ಕಾರಣಕ್ಕೂ ನನ್ನ ಮಗನ್ನ ಕೈ ತೋರಿಸ್ಬೇಡ, ನೀನು ಕೈ ತೋರಿಸಿದ್ರಂತೂ ನಿಜವಾಗ್ಲೂ ಈ ಮನೇಲಿ ನಿನ್ನಂತೂ ಇರೋಕ್ಕಂತೂ ಬಿಡಲ್ಲ ನಾನು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಿರ್ತಾಳೆ. ಅದೇ ಟೈಮ್ಗೆ ವಿದ್ಯಾ ಕರೆಕ್ಟಾಗಿ ಕೈ ತೋರಿಸ್ತಾ ನಿಂತಿರ್ತಾಳೆ.